ಈ ಕಟ್ಟಿಂಗ್ ನೋಡಿದ್ರೆ ನಮ್ಮ ಅಜ್ಜಿನೇ ಅಂತ ಹಾಯ್ ಮಾಡಿರಿ ಮೇಡಮ್. ಭಾಳ ಹೈರಾಣ ಆಗ್ಲತ್ತಾರ ಮೇಡಮ್ ಪಾಪ. ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಕಪಲ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಭಾಳ ದಿವಸದ ಮ್ಯಾಗ ಒಂದು ವ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಸಂಡೇ ಐತಿ ಇವತ್ತಂತೂ ಫುಲ್ ರೆಸ್ಟ್ ಮಾಡಿದ್ದೆ ಆಯ್ತು, ನಿದ್ದೆನೇ ಆಯ್ತು. ಟೈಮ್ ನೋಡಿದ್ರೆ 6 ಗಂಟೆ ಆಗೈತಿ. ಈಗ ಮನ್ಯಾಗಿನ ಕೆಲಸ ಎಲ್ಲ ಮಾಡಬೇಕು. ಶ್ರಾವಣ ಬೇರೆ ಸ್ಟಾರ್ಟ್ ಆಯ್ತು, ಗಣಪತಿ ಕುಂದ್ರೋದು ಬೇರೆ ಬಂತು, ಎಲ್ಲ ತಯಾರಿ ನಡೆದೈತಿ. ಈಗ ಅಂದ್ರೆ ಅಲ್ಲಿ ಖಾಲಿ ಕ್ಯಾನ್ ರೆಡಿ ಅದಾವು, ನೀರು ತೊಗೊಂಬರೋಣ. ನಮ್ಮ ಮೇಡಮ್ ಏನು ಮಾಡತ್ತಾರೆ ನೋಡೋಣ ಬರ್ರಿ, ಅವ್ರಿಗೊಂದು ಸ್ವಲ್ಪ ಮಾತಾಡಿಸಿ ಬರೋಣ. ಮೇಡಮ್ ಅವರೇ ಏನು ಮಾಡತ್ತೀರಿ? ಹಾಂ ನೋಡ್ರಿ, ನಮ್ಮ ಮೇಡಮ್ ಕಸ ಹುಡುಗಾಕತ್ತಾರ. ಎಲ್ಲ ಮನೆ ಫುಲ್ ಕ್ಲೀನಿಂಗ್ ಮಾಡತ್ತಾರ. ಇಲ್ಲಿ ಏನೇನೋ ಅಡುಗೆ ಮಾಡಿಟ್ಟಾರ. ಸಾಂಬಾರು ಇದೇನು ಮಾಡೋದು? ಇದು ಮೆಣಸಿಕಾಯಿ ಚಟ್ನಿ, ಉತ್ತರ ಕರ್ನಾಟಕದಲ್ಲಿ ಚಟ್ನಿ ಮಾಡೋದೈತಿ. ಇವತ್ತು ಸಂಜೆಗೆ ರೊಟ್ಟಿ ಬಿಸಿ ರೊಟ್ಟಿ ಎರಡೆರಡಲ್ಲ, ಬರೀ ಬಿಸಿ ರೊಟ್ಟಿ ಚಟ್ನಿ. ನಾವು ಈಗ ಜ್ಯೂಸ್ ಕುಡಿಯೋಣ. ಓಕೆ, ಈಗ ಖಾಲಿ ಕ್ಯಾನ್ ರೆಡಿ ಇದಾವೆ. ನೀರು ತೊಗೊಂಬರ್ಬೇಕು. ನೀರು ತೊಗೊಂಬಂದು ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ಬೇಕು. ನೀರು ತೊಗೊಂಬರ್ಬೇಕು. ಹೋಗೋಣ ಫಸ್ಟ್. ನೀರು ತೊಗೊಂಬಂದು ಕಟಿಂಗ್ ಮಾಡಿಸ್ಲೋ, ಕಟಿಂಗ್ ಮಾಡಿಸಿ ನೀರು ತೊಗೊಂಬರ್ಲ? ಹಾಂ, ಫಸ್ಟ್ ನೀರು ತೊಗೊಂಬಂದು ಆಮೇಲೆ ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋಗೋಣ. ಯಾಕಂದ್ರೆ ಸೇರಿ ಆಗಿಬಿಡ್ತೈತೆ. ಆಮೇಲೆ ಗಾಡಿ ತೊಳೆಯೋದು ಒಂದು ಸ್ವಲ್ಪ ಕೆಲಸ ಐತಿ, ಅದೆಲ್ಲ ಕಟಿಂಗ್ ಮಾಡಿಸ್ಕೊಂಬಂದು ಎಲ್ಲ ಗಿಳಕ ಮಾಡಿ ಆಮೇಲೆ ಗಾಡಿ ತೊಳೆದು ಮನೆಯೆಲ್ಲ ಕ್ಲೀನಿಂಗ್ ನಡೆದೈತಿ. ಹಾಸಿಗೆ ಹೋಗಿಬೇಕಿನ್ನು. ನಾಳೆ ಬುಧವಾರ ದಿನ ಶ್ರಾವಣ ಸ್ಟಾರ್ಟ್ ಆಗ್ತೈತಿ. ಇನ್ನೂ ಭಾಳ ಕೆಲಸ ಅದಾವು. ಬರೀ ಬಡ ಕೆಲಸ ಮಾಡೋಣ. ಈಗ ನೀರು ತೊಗೊಂಬರೋನು. ಇವತ್ತು ಕಟಿಂಗ್ ಬೇರೆ ಮಾಡಿಸ್ಬೇಕು. ನೋಡ್ರಿ ಹೆಂಗಾಗಿ ನಿಮ್ಮ ಜೋಗ್ಯಾರ ಕೂದಲ ಎಲ್ಲ ನೋಡ್ರಿ ಹೆಂಗಾಗಿದಾವೆ. ಇವತ್ತು ಫುಲ್ ಸಣ್ಣ ಕಟಿಂಗ್ ಮಾಡಿಸ್ಕೋಬೇಕು. ಒಂದು ತಿಂಗಳ ಕಟಿಂಗ್ ಮಾಡಿಸೋಂಗಿಲ್ಲ, ನಾನ್ ವೆಜ್ ತಿನ್ನುವಂಗಿಲ್ಲ ಶ್ರಾವಣ ಒಳಗೆ. ಅದಕ್ಕಾಗಿ ಫುಲ್ ಮನೆಯೂ ಕ್ಲೀನಿಂಗ್, ನಮ್ಮ ದಾಡಿ ಮಿಕ್ಸಿ ಕೂದಲೂ ಕ್ಲೀನಿಂಗ್. ಓಕೆ ಬರ್ರಿ ಹೋಗೋಣ. ಎಟ್ಸ್ಕೊಂಡು ನೀರು ತೊಗೊಂಬರೋಣ. ಮೇಡಮ್ ಬಾಯ್, ಗುಡ್ ಬಾಯ್. ಇಲ್ಲ ಗುಡ್ ನೈಟ್. ಅಲ್ಲಲ್ಲ, ಏನು ಅನ್ಬೇಕು? ಬಾಯ್ ಅನ್ಬೇಕು, ಬರೇ ಬಾಯ್. ಈಗ ನೋಡ್ರಿ ಚೇಂಜಸ್ ಅದಾವೆ. ಎಷ್ಟು ಚೇಂಜಸ್ ಅದಾವೆ ಇದ್ರಾಗ. ಈಗ ನೀರು ತೊಗೊಂಬರಕ್ಕೆ ರೊಕ್ಕ ತೊಗೋಬೇಕು. ಈಗ 5 ರೂಪಾಯಿ ಗಟ್ಟಿ ತೊಗೋಬೇಕು. ಅವು ಒಂದು ನಡೀತಾವೆ, ಒಂದು ನಡೆಯಂಗಿಲ್ಲ. ಎಲ್ಲ ಇಂಥವೇ ಅದಾವಲ್ಲ. 5 ಗಟ್ಟಿ. ಹಾಂ, ಇಲ್ಲಿ ಒಂದು ಪೂರ ಸಣ್ಣದೈತಿ. ಇದು ತೊಗೋತೈತಿಲ್ಲೋ ಗೊತ್ತಿಲ್ಲ, ಬಟ್ ನೋಡೋಣ. ಎಲ್ಲ ತೊಗೊಂಡೋಗೋನು. ಆಮೇಲೆ ಒಂದು ಎರಡೆರಡರು ತೊಗೊಂಡೋಗೋನು. ಆಮೇಲೆ 1 ರೂಪಾಯಿನೂ ತೊಗೊಳೋನು. ಆಮೇಲೆ 2 ರೂಪಾಯಿನೇ ಸಿಗೋಲ್ವಲ್ಲ. ಛೇ, ನೋಡ್ರಿ ತೊಗೊಂಡೀನಿ. ಇಷ್ಟು ರೊಕ್ಕ ತೊಗೊಂಡೀನಿ. ಈಗ ಇದ್ರಾಗ 5 3 ಅದಾವೆ. 2 ರೂಪಾಯಿ 1 ರೂಪಾಯಿ ಎಲ್ಲ ಚೇಂಜಸ್ ತೊಗೊಂಡೀನಿ. ಇದ್ರಾಗ ಯಾವ ನಡೀತಾವೆ ಗೊತ್ತಿಲ್ಲ, ಎಲ್ಲ ತೊಗೊಂಡೀನಿ. ಏನು ಸಕ್ಕರೆ ಮತ್ತು ಹಾಲು ಇಲ್ಲ. ನಾವು ಹಾಲು ಕುಡಿಯಲ್ಲ. ದಯವಿಟ್ಟು ಪ್ಲೀಸ್ ಹಾಲು ಕುಡಿಬಾರ್ದು. ಇದು ಬರ್ತೈತೆ ಏನು, ಇದು ಪಿತ್ತಾಗ್ತಿತ್ತು. ಹಾಲು ಕುರ್ಕುರಿ ಇಲ್ಲ. ಈಗಾರ ಚಿಪ್ಸ್ ಖಾಲಿ ಮಾಡಿದ್ವಿ. ಬಿಸ್ಕೆಟ್ ಅದಾವೆ 50-50. ಆಮೇಲೆ ಇದು ಅದಾವೆ, ಖಾರಿ ಅದಾವೆ ಚಾದಾಗ. ಮತ್ತೇನು ಬೇಕು? ಓಕೆ ಲೆಟ್ಸ್ ಗೋ. ಬರ್ರಿ ನೀರು ತೊಗೊಂಬರೋಣ. ಈಗ ಚಲೋ ನೀರು ತರಕ್ಕೆ ಬಂದೀನಿ. ನೋಡ್ರಿ ಇದು ಎಷ್ಟು ಗರ್ದಿ ಐತಿ. ಪಾಳೆ ಎಷ್ಟು ಅದಾವ, ಯಾವಾಗ ಬರ್ತೈತೋ ಏನೋ. ಇನ್ನೂ ನೀರು ತೊಗೊಂಡು ಹೋಗ್ಬೇಕು, ಕಟಿಂಗ್ ಮಾಡಿಸ್ಕೊಂಬರ್ಬೇಕು, ಜಳಕ ಮಾಡಬೇಕು, ಗಾಡಿ ತೊಳಿಬೇಕು. ಕೆಲಸ ಭಾಳ ಅದಾವು. ನೋಡ್ರಿ ಕಟಿಂಗ್ ಮಾಡಿಸ್ಕೊಂಬಂದು ಹೆಂಗೆ ಕಾಣತ್ತೀನಿ. ಮೊದಲಿದ್ದ ಲುಕ್ಕಿಗೂ ಈ ಲುಕ್ಕಿಗೂ ಹೆಂಗೆ ಕಾಣತ್ತೀನಿ. ಭಾಳ ಇನ್ನೋಸೆಂಟ್ ಕಾಣತ್ತೀನಿಲ್ಲ. ಮೊದಲಿನ ಕಟಿಂಗ್ ನೋಡಿದ್ರೆ ಒಳ್ಳೆ ರೌಡಿ ಇದ್ದಂಗೆ ಇದ್ದು. ಇದು ನೋಡಿದ್ರೆ ಭಾಳ ಫುಲ್ ಇನ್ನೋಸೆಂಟ್ ಬಾಯ್. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ, ಈ ಕಟ್ಟಿಂಗ್ ನೋಡಿದ್ರೆ ನಮ್ಮ ಅಜ್ಜಿನೇ ನೆನಪಿಗೆ
ಯಾವಪ್ಪ ಅಂದ್ರೆ ನಮ್ಮ ಅಜ್ಜಿಗಳು ನೆನಪಿಗೆ ಬರ್ತಾರೆ. ನಮ್ಮ ತಂದೆ ತಾಯಿ ಜೊತೆ ನಾ ಜಾಸ್ತಿ ಇಲ್ಲಾಂದ್ರೂ ನಮ್ಮ ಅಜ್ಜಿ ಜೊತೆನೇ ನಾ ಜಾಸ್ತಿ ಸಣ್ಣವರಿದ್ದಾಗಿಂದ ನಮ್ಮ ಅಜ್ಜಿ ಕಡೆನೇ ಬೆಳೆದು ದೊಡ್ಡವರಾಗಿದ್ದೀವಿ. ನಮ್ಮ ಅಜ್ಜಿ ಕಡೆಯಿಂದನೇ ಜಾಸ್ತಿ ಪಾಠ ಕಲ್ತಿದ್ದೀವಿ. ಎಲ್ಲ ಕಟಿಂಗ್ ಈ ಥರ ಈಗ ಯಾರೂ ಕೇಳಂಗಿಲ್ಲ, ನೀವು ಹೆಂಗೆ ಮಾಡಿಸಿದ್ರು ಕೂದಲ ಕಟಿಂಗ್ ಮಾಡಿಸಿವೋ ಬಿಟ್ಟಿವೋ ಏನು ಮಾಡಿವೋ ಅಂತ ಯಾರೂ ಕೇಳಂಗಿಲ್ಲ. ಆವಾಗ ಸ್ವಲ್ಪ ಕೂದಲ ಉದ್ದು ಬಂದ್ರೆ ಜುಟ್ಲ ಹಾಕ್ತೀನಿ ನೋಡು ಅಂತೇಳಿ ಕಟಿಂಗ್ ಮಾಡಿಸ್ಕೊಂಡು ಬಾ ಅಂತೇಳಿ ಬೈತಿದ್ರು. ಸ್ವಲ್ಪ ಬಿಟ್ರೂ ಬೈತಿದ್ರು ಅವಾಗ. ಮತ್ತು ಅದರ ಶ್ರಾವಣ ಬತ್ತಂತಂದ್ರೂ ಕಟಿಂಗ್ ಮಾಡ್ಸೋಕೆ ರೆಡಿ ಪಾಳೆ ಹಚ್ಬಿಡೋದು. ಈಗಲೂ ಹಾಗೆ ಅದೇ ರೀತಿ ನಾವು ಹಿಂದಕ್ಕಿನವ್ರದೆಲ್ಲ ನಾವು ಪಾಲಿಸ್ಕೊಂಡು ಹೊಂಟಿದ್ದೀವಿ ಹಿರಿಯರ್ದು. ಅದೇ ರೀತಿ ಈಗ ನಾಳೆ ಬುಧವಾರ ದಿನ ಶ್ರಾವಣ ಸ್ಟಾರ್ಟ್ ಆಗೋದು. ಅದರ ಸಲುವಾಗಿ ನಾನು ಇವತ್ತು ಕಟಿಂಗ್ ಮಾಡಿಸ್ಕೊಂಡು ಬನ್ನಿ. ಇನ್ನೊಂದು ತಿಂಗಳು ಕಟಿಂಗ್ ಮಾಡಿಸುವಂಗಿಲ್ಲ ಮತ್ತು ಚಿಕನ್ ಮಟನ್ ಮುಟ್ಟುವಂಗಿಲ್ಲ, ಹಂಗೆಲ್ಲ ಅದಾವ, ಅವೆಲ್ಲ ಪಾಲಿಸ್ಬೇಕು. ಸದ್ಯಕ್ಕೆ ಕಟಿಂಗ್ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ. ನಮ್ಮ ಅವ್ವ ಅಪ್ಪನ ಕೂಡ ನಾ ಜಾಸ್ತಿ ಇಲ್ಲ, ಸಣ್ಣವರಿದ್ದಾಗಿಂದನೂ ನಾವೇನು ಅಜ್ಜಿ ಕೂಡನೇ ಜಾಸ್ತಿ ಬೆಳೆದಿದ್ದು. ಹಾಗಾಗಿ ಇವೆಲ್ಲ ನಮ್ಮ ಮನ್ಯಾಗ ನಮ್ಮ ಅವ್ವ ಅಪ್ಪನ ಜಾಸ್ತಿ, ನಮ್ಮ ಅವ್ವ ಬೈತಿರ್ತಾಳೆ ಅವಾಗವಾಗ ಕೂದಲ ಕಟಿಂಗ್ ಮಾಡಿಸ್ಕೊ ಅಂತೇಳಿ. ಬಟ್ ನಾ ಅವ್ರ ಮಾತಿಗೆ ಬೆಲೆನೇ ಕೊಡೋದಿಲ್ಲ. ಬಟ್ ನಮ್ಮ ಅಜ್ಜಿ ಕಟಿಂಗ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಓಣಿ ತುಂಬ ಓಡಾಡಿಸಿ ಹೊಡಿತಾಳೆ. ಈ ಥರನೇ ಇಷ್ಟೇ ಕಟಿಂಗ್ ಮಾಡಿಸ್ಕೋಬೇಕು, ಇದು ಇನ್ನೂ ಉದ್ದಾತು, ಈ ಥರ ಏನಾದ್ರು ಕೂದಲ ಕಂಡ್ರೆ ಓಣಿ ತುಂಬ ಓಡಾಡಿಸಿ ಹೊಡಿತಾಳೆ ನಮ್ಮ ಅಜ್ಜಿ. ನನ್ನ ಅಷ್ಟೇ ಅಲ್ದ ಆ ಕಟಿಂಗ್ ಅಂಗಡಿ ಒಂದು ಸಹಿತ ಹೊಡಿತಾಳೆ. ಆ ಕಟಿಂಗ್ ಅಂಗಡಿಯವನು ಬೇರೆ ಇರಲ್ಲ, ನಮ್ಮ ಏರಿಯಾದವ್ ನಮ್ಮ ಮನೆ ಬಾಜುನೇ ಇದ್ದ. ಮನೆಗೆ ಬಂದಮೇಲೆ ಅವ್ನು ಬಿಡ್ತಿರಲೇ ಇಲ್ಲ. ಅವಾಗೆಲ್ಲ ಹಿಂದಿನ ಕಾಲದಾಗ 10 ರೂಪಾಯಿ 20 ರೂಪಾಯಿ ಇತ್ತು. 20, 30, 40 ಹಿಂಗೆ ಇರ್ತಾ ಈಗ 100 ರೂಪಾಯಿ ಆಗೈತಿ. ಒಂದು ಕಟಿಂಗ್ ಮಾಡೋಕೆ 100 ರೂಪಾಯಿ ಆಗೈತಿ. ಅವಾಗ 10-20 ರೂಪಾಯಿ ಇರ್ತಿತ್ತು. ನಾನು ನಮ್ಮ ಅಣ್ಣ ಇಬ್ಬರು ಸೇರಿ ನಾವು ಕಟಿಂಗ್ ಮಾಡಿಸ್ತಿದ್ವಿ. ಅವಾಗ ಇಬ್ಬರು ಸೇರಿ ಕಟಿಂಗ್ ಮಾಡಿಸಿ ಮನೆಯೊಳಗೆ ಕರ್ಕೊತಿರ್ಲಿಲ್ಲ. ಕಟಿಂಗ್ ಮಾಡಿಸಿ ಹೊರಗೆ ಜಳಕ ಮಾಡಿ ಮನೆಯೊಳಗೆ ಬರಬೇಕು, ಹಂಗಿತ್ತು ಅವಾಗೆಲ್ಲ ರೂಲ್ಸ್. ಅವೆಲ್ಲ ಅವಾಗಿನ ಟೈಮ್ ಚಲೋ ಅನ್ನಿಸ್ತೈತಿ. ಈಗಿನೆಲ್ಲ ಎಷ್ಟೇ ಇದ್ದರೂ ಯಾರೂ ಹೇಳೋರು ಕೇಳೋರು ಇಲ್ಲಂದ್ರೂ ಅಷ್ಟು ನೆಮ್ಮದಿ ಇರೋದಿಲ್ಲ. ಅವಾಗಿನ ಜೀವನ ನೆಮ್ಮದಿ ಇತ್ತು. ಇರಲಿ, ಟೈಮ್ ಬಂದಂಗೆ ಹೋಗಬೇಕು, ದೊಡ್ಡವರಾದಂಗೆ. ಏನು ಮಾಡೋಕ್ಕೆ ಬರೋದಲ್ಲ. ನಮ್ಮ ಮೇಡಮ್ ಏನು ಮಾಡತ್ತಾರೆ ನೋಡೋಣ ಬರ್ರಿ. ಹಾಯ್ ಮಾಡಿರಿ ಮೇಡಮ್. ಭಾಳ ಹೈರಾಣ ಅಲ್ಲತ್ತಾರೆ ನಮ್ಮ ಮೇಡಮ್ ಪಾಪ. ಕೆಲಸ ಎಲ್ಲ ಸಂಡೇ ಇವತ್ತು ಫುಲ್ ಮನೆ ಕ್ಲೀನಿಂಗು ನೋಡ್ರಿ. ಈಗ ಬಜ್ಜಿ ಮಾಡತ್ತಾರೆ, ಫಸ್ಟ್ ಕ್ಲಾಸ್ ಬಜ್ಜಿ. ಇಂಥ ಸಂಡ್ಯಾಗ ಇಂಥ ಮಳೆಯಾಗ ಬಜ್ಜಿ ತಿನ್ಕೊತ ಟಿ ವಿ ನೋಡ್ಕೊತ ಮಜಾ ಮಾಡೋದು. ಈ ಬಜ್ಜಿ ಮೊದಲಿನ ಮನೆಯಂಗೆ ಆಗಿಲ್ಲ ನೋಡಿ, ನೋಡಿದ್ರೆ ಹೇಳ್ತೀನಿ ನಾವು. ಮೊನ್ನೆ ಮಸ್ತಾಗಿದ್ದು ಮೆತ್ತಗೆ ಸ್ವಲ್ಪ ಬಿರುಸು ಅನ್ಸತ್ತವ. ಯಾಕೋ ಏನು ಹಾಕಿ ಅದಕ್ಕೆ ಟೇಸ್ಟ್ ಮನೆಗೆ ಚಲೋ ಆಗ್ಯಾವ. ಬಟ್ ಮನೆಗತ್ತೆ ಮೆತ್ತಗಾಗಿಲ್ಲ. ಏನು ಮಿಸ್ ಮಾಡಿ ಬರೋಬರ ಆಗೈತಿ. ಅವು ಜಾತ್ರೆಗೆ ಮಾಡ್ತಾರಲ್ಲ ಸಂತ್ಯಾಗ, ಹಂಗೆ ಹಾಕವು ಬಜ್ಜಿ. ಮನೆ ಈ ಸರಿ ಹಾಕೋ ಸರಿಯಾಗಿಲ್ಲ, ಬಿರ್ಸಾಗ್ಯಾವ. ಸ್ವಲ್ಪ ಏನಾಗೈತೆ ಗೊತ್ತಿಲ್ಲ, ಆದರೂ ಟೇಸ್ಟ್ ಆಗ್ಯಾವ. ಓಕೆ, ನಮ್ಮ ಮೇಡಮ್ ಬಜ್ಜಿ ಮಾಡತ್ತಾಳೆ, ನಾವು ಟಿ ವಿ ನೋಡ್ಕೊತ ಕುಂತೀವಿ. ನಂದು ಇನ್ನೊಂದು ಕೆಲಸ ಬಾಕಿ ಐತಿ, ಅದನ್ನು ಮಾಡಿಬಿಟ್ರೆ ಮುಗೀತು. ಊಟ ಮಾಡೋದು, ಪಾಚ್ಕೊಳ್ಳೋದು ಅಷ್ಟೇ. ಏನಂದ್ರೆ ನಮ್ಮ ಅಂಬಾರಿ ತೊಳಿಬೇಕು ಇವತ್ತು, ಭಾಳ ಗಲೀಜಾಗೈತಿ. ಬರ್ರಿ ನಾವು ಗಾಡಿ ತೊಳೆಯೋನು. ನಮ್ಮ ಮೇಡಮ್ ಬಜ್ಜಿ ಆಗೋಷ್ಟಿಗೆ ನಾವು ಗಾಡಿ ತೊಳ್ಕೊಂಡು ಬರೋಣ. ಇದು ನೋಡಿರಿ, ಇದರಲ್ಲೇ ಗಾಡಿ ತೊಳಿತೀನಿ ಯಾವಾಗಲೂ. ಇದು ಯಾವಾಗಂದ್ರೆ ಒಂದು 4 ವರ್ಷದ ಹಿಂದೆ ತೊಗೊಂಡಿದ್ದು ಪೈಪ್. ಇನ್ನೂ ಏನಾಗಿಲ್ಲ, ರೋಡ್ ಮೇಲೆ ಮಾರಕ್ಕೆ ಬರ್ತಿದ್ರಲ್ಲ ಅವಾಗ ತೊಗೊಂಡಿದ್ದು 4 ವರ್ಷದ ಹಿಂದೆ. ಇನ್ನೂ ಚಲೋ ಐತಿ, ಏನೂ ಆಗಿಲ್ಲ. ಇನ್ನೂ ಇದರಲ್ಲೇ ಯೂಸ್ ಮಾಡ್ತೇನೆ ಗಾಡಿ ತೊಳ್ಯಕ್ಕೆ. ಬರ್ರಿ.
ನೋಡ್ರಿ ಗಾಡಿ ಅಂತೂ ತೊಳೆದು ಮುಗೀತು. ಓಕೆ, ಇಂಥ ತಂಡ್ಯಾಗ ಮಸ್ತಾಗಿ ಮಳೆಯಾಗ ಕುತ್ಕೊಂಡು ಬಜ್ಜಿ ತಿನ್ನೋದು ಮಜಾನ ಬೇರೆ. ಟಿ ವಿ ನೋಡ್ಕೊಂತ ಮಸ್ತ್ ತಿನ್ಬೇಡಿ. ಆಗಲೇ ಬೇರ್ಸಾಗಿ ಒಂದು ನಿಮಿಷ ಸೇಮ್ ಟೇಸ್ಟ್ ಅಂದ್ರೆ ಗೊತ್ತಾಗಿ ನೀವು ಆಗಲೇ ಬಿರ್ಸಾಗಿ ಏನೋ ಮಾಡಿ ಮತ್ತೆ ಮೆತ್ತ ಮಾಡಿ ನೋಡಿ ಮಾಡ್ಕೊಂಬರ್ತೀನಿ ಹೆಂಗಾಗ್ಯಾವ ಅದೇ ನೋಡ್ರಿ ಬಲ್ ಮೆತ್ತ. ಮಸ್ತಾಗ್ಯಾವ. ಇಂಥ ಮಳೆಯಾಗ ಇಂಥ ಬಜ್ಜಿ ತಿನ್ಕೋತ ಕುಂದ್ರು ಮಜಾನ ಬೇರೆ. ಹೆಂಗಿರ್ದು ಏನಂತೀರಿ? ಓಕೆ, ಇವತ್ತು ಸಂಡೇ ಐತಿ. ನಾಳೆ ಮತ್ತೆ ಮುಚ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಜಲ್ದಿ ಊಟ ಮಾಡಿ ಪಾಚ್ಕೊಂಡು ಮುಂಜಾನೆ ಜಲ್ದಿ ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಊಟ ಮಾಡಿ ಪಾಚ್ಕೋತೀವಿ, ನೀವು ಊಟ ಮಾಡಿ ಪಾಚ್ಕೊರಿ. ಮತ್ತು ಮುಂದೆ ನೋಡಿದ್ರೆ ಸಿಗೋಣ್ರಿ. ಈ ಕಪಲ್ ಬ್ಲಾಗ್ಸ್ ಚಾನಲ್ಗೂ ಎಲ್ಲರೂ ಸಪೋರ್ಟ್ ಮಾಡಿರಿ. ಇನ್ನೊಂದು ಬೆಳಗಾವಿ ಕಪಲ್ ಚಾನಲ್ ಐತೆ, ಅದಕ್ಕೂ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಮುಂದೆ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ 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 ಬಾಯ್.